ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿಯೇ ಕಿರಿಕನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ತಿ ಕಬಳಿಸಿದ ಭೂಮಾಫಿಯಾ ಪರ ನಿಂತ ಎಸಿಪಿ ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿಯೇ ಇಲ್ಲಿ ಕಿರಿಕ್ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ ಭೂಮಾಫಿಯಾ ಪರ ನಿಂತ ಹಾಗಾದ್ರೆ ಎಸಿಪಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಯಾರು ಆ ಎಸಿಪಿ? ಹಲ್ಲೆ ಮಾಡಿದ್ದು ಯಾರ ಮೇಲೆ? ಬೆಂಗಳೂರು ಉಸ್ತುವಾರಿ ಸಚಿವರೇ ಈ ಸ್ಟೋರಿ ನೋಡಿ. ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿಯೇ ಕಿರಿಕನ್ನ ಮಾಡಿದ್ದಾರೆ. ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಸರ್ಕಾರಿ ಅಧಿಕಾರಿಯೇ ಇಲ್ಲಿ ಕಿರಿಕ್ ಮಾಡಿದ್ದಾರೆ. ಸರ್ಕಾರಿ ಆಸ್ತಿಯನ್ನ ಕಬಳಿಸಿದ ಭೂ ಮಾಫಿಯಾ ಪರ ನಿಂತ ಎಸಿಪಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಯಾರು ಆ ಎಸಿಪಿ? ಹಲ್ಲೆ ಮಾಡಿದ್ದು ಯಾರ ಮೇಲೆ? ಹಾಗಾದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರೇ ಈ ಸ್ಟೋರಿಯನ್ನ ನೋಡಿ. ಪವರ್ ಟಿವಿಯಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಚ್ಬಿಆರ್ ಲೇಔಟ್ನ ಬಿಡಿಎ ಜಾಗದಲ್ಲಿ ಪ್ರಭಾಕರ್ ರೆಡ್ಡಿ ಅಕ್ರಮ ಮನೆಯನ್ನ ನಿರ್ಮಾಣ ಮಾಡಿದ್ರು. ಹೀಗಾಗಿ ಡೆಮಾಲಿಷನ್ ಆರ್ಡರ್ ಪಡೆದು ತೆರವಿಗೆ ಹೋಗಿದ್ದ ಬಿಡಿಎ ಅಧಿಕಾರಿಗಳು, ಎಇ ವಾಸುದೇವಮೂರ್ತಿ ನೇತೃತ್ವದಲ್ಲಿ ಅಧಿಕಾರಿಗಳು ತೆರವಿಗೆ ಅಂತ ಹೋಗಿದ್ರು. ತೆರವು ಕಾರ್ಯಾಚರಣೆ ಸ್ಟಾರ್ಟ್ಗೆ ಬಂದು ಎಸಿಪಿ ಉಮಾಶಂಕರ್ ಅಡ್ಡಿಯನ್ನ ಪಡಿಸಿದ್ದಾರೆ. ದೂರು ಬಂದಿದೆ, ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ ಬನ್ನಿ ಅಂತ ಆವಾಜ್ ಹಾಕಿದ್ದಾರೆ. ದಾಖಲೆ ತಗೊಂಡು ಸ್ಟೇಷನ್ ಬನ್ನಿ ಅಂತ ಬಿಡಿಎ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅವನ್ ಯಾರ್ರೀ ಜೆಸಿಬಿ ಡ್ರೈವರು, ಕೀ ಕೊಡು ಅಂದ್ರೆ ಕೊಡಲ್ವಾ ಅಂತ ಎಸಿಪಿ ಹಲ್ಲೆಯನ್ನ ಮಾಡಿದ್ದಾರೆ. ಬಿಡಿಎ ಅಧಿಕಾರಿಗಳು ಕರೆದೊಯ್ದಿದ್ದ ಜೆಸಿಬಿ ಡ್ರೈವರ್ ಮೇಲೆ ಎಸಿಪಿ ಹಲ್ಲೆಯನ್ನ ಮಾಡಿದ್ದಾರೆ. ಬಾಯಿಗೆ ಬಂದಂತೆ ಬೈದು ಡೆಮಾಲಿಷನ್ ಕಾರ್ಯವನ್ನ ಎಸಿಪಿ ಸ್ಥಗಿತಗೊಳಿಸಿದ್ದಾರೆ. ಅಲ್ಲದೆ ಜೆಸಿಬಿ ಡ್ರೈವರ್ಗಳನ್ನ ಸ್ಟೇಷನ್ಗೆ ಕರೆದೊಯ್ದು ಮಾನಸಿಕ ಹಿಂಸೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಆಸ್ತಿಗಳನ್ನ ಸರ್ಕಾರಕ್ಕೆ ವಾಪಸ್ ತರೋದೇ ತಪ್ಪ? ಹಾಗಾದ್ರೆ ಡಿಕೆಶಿ ಸಾಹೇಬ್ರೆ ಸ್ವಲ್ಪ ನೋಡಿ ಈ ಕಡೆ. ಎಸಿಪಿಯ ಬಂದು ಬಿಡಿಎ ತೆರವು ಕಾರ್ಯಕ್ಕೆ ಅಡ್ಡಿಪಡಿಸಿದ್ರೆ ಹೇಗೆ ಕೆಲಸ ಮಾಡ್ತಾರ ಅವರು? ಬಿಡಿಎ ಡೆಮಾಲಿಷನ್ಗೆ ಬಾಣಸ್ವಾಡಿ ಎಸಿಪಿ ಉಮಾಶಂಕರ್ ಅಡ್ಡಿಯನ್ನ ಪಡಿಸಿದ ನೀವು ಗಮನಿಸ್ತಾ ಇದ್ದೀರಾ. ಜೆಸಿಬಿ ಡ್ರೈವರ್ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಸರ್ಕಾರಿ ಕೆಲಸ ಮಾಡೋದೇ ತಪ್ಪ? ಜನಸಾಮಾನ್ಯರು ಏನಾದ್ರು ಈ ರೀತಿಯಾಗಿ ಒತ್ತುವರಿ ಮಾಡ್ಕೊಂಡಿದ್ರೆ ನೀವು ಸುಮ್ಮನೆ ಇಡ್ತಾ ಇದ್ರ? ಪಾಪ ಅವ್ರ ಮೇಲೆ ಹಲ್ಲೆ ಮಾಡುವಂತ ತಪ್ಪು ಅವ್ರೇನ್ ಮಾಡಿದ್ರು? ಎಚ್ಬಿಆರ್ ಲೇಔಟ್ನ ಬಿಡಿಎ ಜಾಗದಲ್ಲಿ ಪ್ರಭಾಕರ್ ರೆಡ್ಡಿ ಅಕ್ರಮ ಮನೆಯನ್ನ ನಿರ್ಮಾಣ ಮಾಡಿದ್ರು. ಅದನ್ನ ತೆರವು ಮಾಡೋದಕ್ಕೆ ಜೆಸಿಬಿ ಸಮೇತ ಅಧಿಕಾರಿಗಳು ಹೋಗಿದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಸರ್ಕಾರಿ ಕೆಲಸಕ್ಕಿಂತ ನೀವು ಕೂಡ ಇರೋದು ಸರ್ಕಾರಿ ಕೆಲಸ ಮಾಡೋದಕ್ಕೆ ಅಂತಾನೆ ನಿಮ್ಮನ್ನ ನೇಮಕ ಮಾಡಿರೋದು. ಹಾಗಂತ ನೀವು ಇಷ್ಟ ಬಂದಂಗೆ ಮನಸ್ಸೋ ಇಚ್ಛೆ ಇರೋದಲ್ಲ. ಸರ್ಕಾರಿ ಕೆಲಸ ಅಂದ್ಮೇಲೆ ಸರ್ಕಾರಿ ಕೆಲಸ ಮಾಡ್ಲೇಬೇಕು, ಅದು ನಿಮ್ಮ ಕರ್ತವ್ಯ. ಅಂಥದ್ರಲ್ಲಿ ಸರ್ಕಾರಿ ಕೆಲಸಕ್ಕೆ ನೀವು ಅಡ್ಡಿ ಪಡಿಸಿದ್ರೆ ಹೇಗೆ ಕೆಲಸ ಮಾಡಬೇಕು? ಯಾವ ರೀತಿ ಕೆಲಸ ಮಾಡಬೇಕು? ಲ್ಯಾಂಡ್ ಆರ್ಡರ್ ಆದ್ರೆ ನಾವು ಒಳಗೆ ತಕೊಂಡು ಹೋಗ್ತೀನಿ, ಗೊತ್ತಾಯ್ತಲ್ಲ? ಒಂದು ಇನ್ಸ್ಟ್ರಕ್ಷನ್ ಮೇಲಿಂದ ಬಂದ್ಮೇಲೂ ನೀವು ಕತೆ ಹೇಳಿದ್ರೆ ನೀವು ಕತೆ ಏನು ಹೇಳ್ತಿಲ್ಲ ಸರ್. ಇನ್ನೇನು ಸರ್ವೆ ನಂಬರ್ ಬೇರೆ ಇತ್ತು. ನಿಮ್ಗೆ ಧೈರ್ಯ ಇದ್ರೆ ಬಂದು ಹೊಡಿಬೇಕಿತ್ರಿ ಯಾವಾಗ್ಲೇನೆ. ನೀವೇನು ಪೊಲೀಸ್ ಅಷ್ಟೇನು ಕೇಳಿಲ್ಲ ನೀವು? ತಗೊಂಡಿದ್ದೀವಿ ಸರ್ ನಿಮ್ ಪ್ರೊಟೆಕ್ಷನ್. ಅದನ್ನೇ ಹೇಳ್ತಾ ಇರೋದು. ಈಗ ನೋಡ್ರಿ, ನಾನು ಹೇಳ್ತಾ ಇದೀನಿ ಆಸ್ ಎ ಎಸಿಪಿ, ಜುಡಿಷಿಯಲ್ ಎಸಿಪಿ, ನೀವು ಏನಿದೆ ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ಗೆ ಬನ್ನಿ, ಗೊತ್ತಾಯ್ತಲ್ಲ? ನಿಮ್ ಡಾಕ್ಯುಮೆಂಟ್ ತಗೊಂಬರ್ರಿ, ಅವ್ರು ತರಿಸ್ತೀವಿ. ಆಯ್ತು, ತರ್ತೀವಿ. ಆಯ್ತು, ತಗೊಂಡ್ಬರ್ತೀವಿ, ತರಿಸ್ತೀವಿ. ಅವ್ರದ್ದು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ. ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಲಾ ಸೆಕ್ಷನ್ ಹತ್ರ ಚೆಕ್ ಮಾಡಿಸಿ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಓಕೆ, ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಅದೇ ಪೇಪರ್ಸ್ ಕೊಡ್ಲಿ ಅವರು. ಒಂದು ಜುಡಿಷಿಯಲ್ ಇವರು ಮಿನಿಸ್ಟರ್ ಫೋನ್ ಮಾಡಿ ಹೇಳ್ತಾ ಇದಾರೆ, ಸುಮ್ಮನೆ ಹೋಗ್ತಾರೆ, ನೀವು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇದ್ರೆ ಇರಪ್ಪ. ಆಯ್ತು, ನಿಂದೇನಿದೆ ತಗೊಂಬ, ನಿಂದು ತಗೊಂಬ. ಸುಮ್ಮನೆ ಇಲ್ಲಿ ತರಲೆ ಮಾಡಬೇಡಿ. ಲ್ಯಾಂಡ್ ಆರ್ಡರ್ ಆದ್ರೆ ನಾವು ಒಳಗೆ ತಕೊಂಡು ಹೋಗ್ತೀನಿ, ಗೊತ್ತಾಯ್ತಲ್ಲ? ಒಂದು ಇನ್ಸ್ಟ್ರಕ್ಷನ್ ಮೇಲಿಂದ ಬಂದ್ಮೇಲೂ ನೀವು ಕತೆ ಹೇಳಿದ್ರೆ ನೀವು ಕತೆ ಏನು ಹೇಳ್ತಿಲ್ಲ ಸರ್. ಇನ್ನೇನು ಸರ್ವೆ ನಂಬರ್ ಬೇರೆ ಇತ್ತು. ನಿಮ್ಗೆ ಧೈರ್ಯ ಇದ್ರೆ ಬಂದು ಹೊಡಿಬೇಕಿತ್ರಿ ಯಾವಾಗ್ಲೇನೆ. ನೀವೇನು ಪೊಲೀಸ್ ಅಷ್ಟೇನು ಕೇಳಿಲ್ಲ ನೀವು?
ತಗೊಂಡಿದ್ದೀವಿ ಸರ್, ನಿಮ್ ಪ್ರೊಟೆಕ್ಷನ್. ಹಾ ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ Station ಎಲ್ಲ ಈಗ ನೋಡ್ರಿ ನಾನು ಹೇಳ್ತಾ ಇದೀನಿ ಆಸ್ ಎ ACP ಜೂಡಿ ಸೆಕ್ಷನ್ ACP ನೀವು ಏನಿದೆ ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ಗೆ ಬನ್ನಿ. ಗೊತ್ತಾಯ್ತಲ್ಲ? ನಿಮ್ ಡಾಕ್ಯುಮೆಂಟ್ಸ್ ನಿಮ್ ಡಾಕ್ಯುಮೆಂಟ್ ತಗೊಂಬರ್ರಿ, ಅವ್ರು ತರಿಸ್ತೀವಿ. ಆಯ್ತು ತರ್ತೀವಿ. ಅವ್ರು ತಿರ್ಗಾ ಶುರು ಮಾಡೋ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರಿಗೆ ಹೇಳಿ ಅವ್ರು ಹೇಳಿರಿ ಸರ್. ಅವರು ಹೇಳ್ತಾ ಇದ್ದಾರೆ ಹೇಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. BDA ಡೆಮಾಲಿಷನ್ಗೆ ಬಾಣಸ್ವಾಡಿ ACP ಉಮಾಶಂಕರ್ ಅವರು ಈ ರೀತಿಯಾಗಿ ಅಡ್ಡಿಪಡಿಸಿದ್ದಾರೆ. ಸರ್ಕಾರದ ಕೆಲಸ ಮಾಡೋದೇ ತಪ್ಪ ಅಂತ ಅಧಿಕಾರಿಗಳಿಗೆ ಆ ರೀತಿ ಆವಾಜ್ ಹಾಕಿದ್ದಾರಲ್ಲ, ಹಾಗಾದ್ರೆ ಸರ್ಕಾರಿ ಕೆಲಸ ಮಾಡಬಾರ್ದ, ಅವರು ಸುಮ್ಮನೆ ಕೂತ್ಕೋಬೇಕಾ ಕೈ ಕೊಟ್ಕೊಂಡು ಅಂತ? ಸಾಹಿತ್ಯ ಏನು ಸರ್ವಜ್ಞ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಬಾಣಸ್ವಾಡಿಯ ACP ಅವರು ಏನಿದ್ದಾರೆ, ಸೊ ಇವರು ಏನು BDA ಅಧಿಕಾರಿಗಳ ಮುಂದೆ ದರ್ಪವನ್ನು ತೋರಿಸಿರುವಂಥದ್ದು. ಏನು BDA ಜಾಗದಲ್ಲಿ ಅಕ್ರಮವಾಗಿ ಪ್ರಭಾಕರ್ ರೆಡ್ಡಿ ಅನ್ನುವಂಥ ನಿವಾಸವನ್ನು ನಿರ್ಮಾಣ ಮಾಡಿರ್ತಾರೆ, ಅದು BDA ಸ್ವತ್ತಾಗಿರುತ್ತೆ. ಹಾಗಾಗಿ BDA ಅಧಿಕಾರಿಗಳು ಕೂಡ ದಾಖಲೆ ಪತ್ರಗಳನ್ನು ತೋರಿಸಿ ಅದನ್ನು ಸುಪರ್ದಿಗೆ ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ JCB ಸಮೇತ ಬಂದು ಅಲ್ಲಿದ್ದಂತಹ ಅಧಿಕಾರಿಗಳು BBMP ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿ ಅಲ್ಲಿ ಬಂದು ಡೆಮಾಲಿಷನ್ ಮಾಡುವ ಕೆಲಸಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದಂತಹ ACP ಉಮಾಶಂಕರ್ ಅವರು ಕೂಡ ACP ಉಮಾಶಂಕರ್ ಅವರು ಆ ಅಧಿಕಾರಿಗಳಿಗೆ ಒಂದು ಆವಾಜನ್ನು ಹಾಕುವ ಮೂಲಕ ಧಮಕಿಯನ್ನು ಹಾಕಿದ್ದಾರೆ. ಅಲ್ಲದೆ JCB ಏನು ಬಂದಿರುವಂತಹ ಡ್ರೈವರ್ ಏನಿದ್ದಾರೆ ಅವರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆಯನ್ನು ಮಾಡ್ತಾರೆ. ಅದಾದ ಬಳಿಕ ಕೀಯನ್ನು ಮುಂದಾಗ್ತಾರೆ. ಆದರೆ ಅಲ್ಲಿ ಇದ್ದಂತಹ ಅಧಿಕಾರಿಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮಜಾಯಿಷಿಯನ್ನು ಕೂಡ ಕೊಡ್ತಾರೆ. ಅಂದ್ರೆ ಇಲ್ಲಿ ಏನು ಅಧಿಕಾರಿಗಳು ಇಲ್ಲಿ BDA ಸೊತ್ತಿದ್ದು, ಹಾಗಾಗಿ ದಾಖಲೆಗಳ ಸಮೇತ ಬಂದಿದ್ವಿ, ತಪ್ಪಾದ ಸರ್ವೆ ನಂಬರ್ನಲ್ಲಿ ಮನವಿನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ಸಮಜಾಯಿಷಿಯನ್ನು ಮತ್ತೆ ತಿಳಿ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಇದಕ್ಕೆ ಯಾವುದಕ್ಕೂ ಕೂಡ ಕೇರ್ ಮಾಡದಂತಹ ACP ಉಮಾಶಂಕರ್ ಅವರು ಸಚಿವರು ಹೇಳಿದ್ರು ಕೂಡ ನೀವು ಅವರ ಮಾತಿಗೆ ಕ್ಯಾರೆ ಮಾಡದ ರೀತಿಯಾಗಿ ವರ್ತಿಸ್ತಿದ್ದೀರಾ ಅಂತ ಹೇಳಿ ಆವಾಜ್ ಆಗ್ತಾರೆ. ಅಂದ್ರೆ ಇಲ್ಲಿ ಸಚಿವರ ಮಾತಿಗೆ ಇವರು ಬೆಲೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸರ್ಕಾರದ ಅಧೀನದಲ್ಲಿರುವಂತಹ ಒಂದು ಸೊತ್ತಿದೆ ಅದನ್ನ ಪಡೆದುಕೊಳ್ಳಕ್ಕೆ ಮುಂದಾಗ್ತಾ ಇದ್ರೆ ಅದಕ್ಕೂ ಕೂಡ ಕೇರ್ ಮಾಡದೆ ಅವರಿಗೆ ಆವಾಜ್ ಆಗ್ತಾ ಇರುವಂತಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಸ್ಟೇಷನ್ಗೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ತೋರಿಸಿಯೇ ಮತ್ತೆ BDA ಸುಪರ್ದಿಗೆ ಪಡೆದುಕೊಳ್ಳುವಂತ ಕೆಲಸವನ್ನ ಮುಂದಾಗ್ತಾ ಇದ್ರು. ಆದ್ರೆ ಇವರಿಗೆ ಅಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಇವರು ರಕ್ಷಣೆಯನ್ನು ಕೊಡಬೇಕಾದಂತಹ ಕೆಲಸ ಇರೋದು. ಆದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಇವರು ಧಮಕಿಯನ್ನ ಹಾಕಿ ಈ ರೀತಿಯಾದಂತಹ ಡೆಮಾಲಿಷನ್ಗೆ ಮುಂದಾಗಬಾರದು, ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಕೂಡ ತೆಗೆದುಕೊಂಡು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿ ಒಂದು ದರ್ಪವನ್ನು ತೋರಿಸಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು. ಸಾಹಿತ್ಯ ಸದ್ಯಕ್ಕೆ ಘಟನೆಗೆ ಸಂಬಂಧಪಟ್ಟಂತೆ ಈಗ BDA ಅಧಿಕಾರಿಗಳು ಇದುವರೆಗೂ ಕೂಡ ದೂರನ್ನು ಕೊಟ್ಟಿಲ್ಲ, ಮತ್ತೆ ಯಾವ ರೀತಿಯಾಗಿ ಈ ರೀತಿ ವರ್ತನೆ ಮಾಡಿದ್ದಾರೆ ಆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿರುವಂತದ್ದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿಚಾರವನ್ನು ತಿಳಿಸ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.